ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ಈಗ ಈ ವಿಡಿಯೋದಲ್ಲಿ 2023ರಲ್ಲಿ ನಡೆಸಿದಂತಹ TET ಕ್ವಶನ್ ಪೇಪರ್ನ ಫೈನಲ್ ಕೀ ಆನ್ಸರ್ಸ್ಗಳು, ಅಂದರೆ ಮೊದಲು ಪ್ರೊವಿಷನಲ್ ಕೀ ಆನ್ಸರ್ ಬಿಡ್ತಾನೆ, ಆಮೇಲೆ ಫೈನಲ್ ಕೀ ಆನ್ಸರ್ ಬಿಡ್ತಾನೆ. ಆ ಒಂದು ಫೈನಲ್ ಕೀ ಆನ್ಸರ್ನ ಉತ್ತರಗಳನ್ನು, ಗೌರ್ಮೆಂಟ್ ಅವರು ಬಿಟ್ಟಿರುವಂಥ ಉತ್ತರಗಳನ್ನು ನೋಡೋಣ ಫ್ರೆಂಡ್ಸ್. ನೋಡಿ, ಮೊದಲನೇದಾಗಿ ಈ ಕ್ವಶನ್ ಪೇಪರು ಫ್ರಂಟ್ ಪೇಜ್ ಈ ಥರ ಇರುತ್ತೆ. ಇದು ಸೆಪ್ಟೆಂಬರ್ 3, 2023ರಂದು ನಡೆದಿರೋಂಥ ಸೆಕೆಂಡ್ ಪೇಪರ್. ನೆಕ್ಸ್ಟ್ ನೋಡಿ, ಮೊದಲನೇದಾಗಿ ಕ್ವಶನ್ ನೋಡಿ ಫ್ರೆಂಡ್ಸ್, ಒಂದು ಭಾಗವಿದೆ, ಗದ್ಯ ಭಾಗವಿದೆ, ಅದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳನ್ನು ಕೇಳ್ತಾನೆ. ಇಲ್ಲಿ ನೋಡಿ, ಮೊದಲನೇದಾಗಿ ಆನ್ಸರು ಚಂಪು ಕಾವ್ಯ ಪ್ರಕಾರವನ್ನು ಹೀಗೂ ಕರೆಯುವರು. ಸೊ ಇಲ್ಲಿ ಈ ಒಂದು ಗದ್ಯ ಭಾಗದ ಪ್ರಕಾರ ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್, ಮಿಶ್ರ ಕಾವ್ಯ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 2, ಚಂಪಕಮಾಲೆ ಎಂಬುದು ಈ ಪದ್ಯ ಜಾತಿಗೆ ಸೇರಿದೆ. ಇಲ್ಲಿ ಆಪ್ಷನ್ ನಂಬರ್ 4 ಇಸ್ ದ ರೈಟ್ ಆನ್ಸರ್, ಖ್ಯಾತ ಕರ್ನಾಟಕ ವೃತ್ತ. ನೋಡಿ, ಮೂರನೇದು, ಚಂಪು ಕಾವ್ಯಗಳಲ್ಲಿ ವಿಶೇಷವಾಗಿ ಬಳಕೆಯಾಗಿರುವ ಛಂದಸ್ಸು. ಇಲ್ಲಿ ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್, ಕಂದ. ಇಲ್ಲಿ ನೋಡಿ, ಲಂಬ ಸಂಧಿಯ ಆಶ್ವಾಸಗಳೆಂದು ವಿಭಾಗಗಳಾಗಿ ವಿಂಗಡಿಸಿರುವುದು. ಇಲ್ಲಿ ನೋಡಿ, ಆಪ್ಷನ್ ನಂಬರ್ 3, ಕಥೆಯ ಬೇರೆ ಬೇರೆ ಘಟ್ಟಗಳಿಗೆ ಅನುಗುಣವಾಗಿ. ಇನ್ನು ಐದನೇ ನೋಡಿ ಫ್ರೆಂಡ್ಸ್, ಈ ಲೇಖನವು ಹೇಳುವಂತೆ ಕಾವ್ಯವನ್ನು ಓದುವುದರಿಂದ ದೊರೆಯುವ ಪ್ರಯೋಜನಕ್ಕೆ ಹೀಗೆನ್ನುವರು. ಆಪ್ಷನ್ ನಂಬರ್ 1 ಇಸ್ ದ ರೈಟ್ ಆನ್ಸರ್, ಫಲಶ್ರುತಿ. ಇನ್ನು ಆರನೇ ನೋಡಿ, ಚಂಪು ಕಾವ್ಯಗಳ ವರ್ಣೆಯಲ್ಲಿ ಮುಖ್ಯವಾಗಿರುವ ರಸಗಳು. ಆಪ್ಷನ್ ನಂಬರ್ 2 ಇಸ್ ದ ರೈಟ್ ಆನ್ಸರ್, ಶೃಂಗಾರ, ವೀರ, ಶಾಂತ. ಏಳನೇ ನೋಡಿ, ಚಂಪು ರೂಪವು ಹೆಚ್ಚು ಜನಪ್ರಿಯವಾಗಿದ್ದ ಯುಗ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 4, ಪಂಪ ಯುಗ. ಕವಿ ತನ್ನ ಬಿರುದುವನ್ನು ಯಾರಿಂದ ಕೃತಿ ರಚನೆ ಆಯಿತು ಎಂಬುದನ್ನು ಹೇಳಿಕೊಂಡಿರುವುದು ಇಲ್ಲಿ ಎಲ್ಲಪ್ಪ ಅಂತಂದರೆ ಆಪ್ಷನ್ ನಂಬರ್ 3, ಪ್ರತಿಸಂಧಿ ಅಥವಾ ಆಶ್ವಾಸದ ಕಡೆಯಲ್ಲಿ. ಓಕೆ, ನೆಕ್ಸ್ಟ್ ಹೋಗೋಣ ಫ್ರೆಂಡ್ಸ್. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಒಂದು ಕಾವ್ಯ ಭಾಗ ಇದೆ, ಅದಕ್ಕೆ ಸಂಬಂಧಿಸಿ ನೋಡಿ. 9ನೇದು, ಕವಿಗೆ ಹೀಗೆ ಬದುಕುವುದು ಇಷ್ಟವಿಲ್ಲ. ಆಪ್ಷನ್ ನಂಬರ್ 1, ಬಚ್ಚಿಟ್ಟುಕೊಂಡು. 10ನೇದು, ಕವಿಗೆ ಇವರನ್ನು ಕಂಡರೆ ಆಗುವುದಿಲ್ಲ. ಆಪ್ಷನ್ ನಂಬರ್ 3, ಬಹುದೊಡ್ಡ ಮಾತನಾಡುತ್ತಾ ಸರಳ ಸಾಧಾರಣ ಬದುಕಿಗೆ ಅವಮಾನ ಮಾಡುವವರನ್ನು. ನೆಕ್ಸ್ಟ್ ನೋಡಿ, ಕವಿಗೆ ಇದರ ಅಭ್ಯಾಸವಿಲ್ಲ. ಆಪ್ಷನ್ ನಂಬರ್ 2. ಓಕೆ, ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 12, ಕವಿ ಹೀಗೆ ಬದುಕುತ್ತೇನೆ ಎನ್ನುತ್ತಾರೆ. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್, ಹೇಗೋ ನನ್ನ ಪಾಡಿಗೆ ನಾನು. 13ನೇ ಪ್ರಶ್ನೆಗೆ ಉತ್ತರ ನೋಡಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 2, ಮಲಗಿರುವ ಬೀಜಗಳ ಕಣ್ಣು ತೆರೆಸಲು. ಇಲ್ಲಿ ಪ್ರಶ್ನೆ ನಂಬರ್ 14ಕ್ಕೆ ಉತ್ತರ ನೋಡಿ, ಆಪ್ಷನ್ ನಂಬರ್ 4, ಒಂದೆರಡಾದರೂ ಬೀಜವಾಗುವಂಥ ಹಣ್ಣು ಬಿಟ್ಟವೆಂದು. 15ನೇ ಪ್ರಶ್ನೆ ನೋಡಿ, ಪರದಾಡುವುದು ಎಂದರೆ ಅದಕ್ಕೆ ಇದ್ದಾನೆ. ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್, ಬವಣೆ ಪಡುವುದು. ಸೊ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಎಲ್ಲ ಒಂದು ಕ್ವಶನ್ ಪೇಪರ್ನ ಆನ್ಸರ್ಸ್ಗಳನ್ನು, ಫೈನಲ್ ಕೀ ಆನ್ಸರ್ಸ್ಗಳನ್ನು ನಾನು ಈ ಒಂದು ನನ್ನ ಚಾನಲಲ್ಲಿ ಮಾಡಿದ್ದೇನೆ. ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ. ಮತ್ತೇನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅದರ ಬಗ್ಗೆ ವಿಡಿಯೋ ಮಾಡ್ತೀನಿ. 16ನೇ ನೋಡಿ, ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್, ಉತ್ತಮ ಭಾಷಾ ಸಾಮರ್ಥ್ಯದೊಂದಿಗೆ ಆಲಿಸುವುದು. ಇನ್ನು 17 ನೋಡಿ, ಆಪ್ಷನ್ ನಂಬರ್ 17ಕ್ಕೆ ಆನ್ಸರು, ಮುದ್ರಿತ ವಿಷಯವನ್ನು ವೇಗವಾಗಿ ಓದುತ್ತಾ ಅದೇ ವೇಗದಲ್ಲಿ ಅರ್ಥ ಮಾಡಿಕೊಳ್ಳುವ ಓದುಗಾರಿಕೆ ವಿಧಾನ. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್, ವೇಗವರ್ಧಿತ ಓದು. 18ನೇ ನೋಡಿ ಫ್ರೆಂಡ್ಸ್, ಉತ್ತಮ ಕೈಬರಹದ ಲಕ್ಷಣ. ಆಪ್ಷನ್ ನಂಬರ್ 1, ಕಾಗುಣಿತದ ಕ್ರಮಬದ್ಧತೆ. 19 ನೋಡಿ, ಕಂಡ ಪದ್ಧತಿಯ ಲಕ್ಷಣವೆಂದರೆ ಆಪ್ಷನ್ ನಂಬರ್ 3, ಬಿಡಿಯಿಂದ ಇಡಿಯವರೆಗೆ. ನೋಡಿ 20ನೇ ಪ್ರಶ್ನೆ, ವ್ಯಾಕರಣ ಬೋಧನೆಯು ಈ ಉದ್ದೇಶವನ್ನು ಹೊಂದಿಲ್ಲವಂತೆ. ಸೊ ಯಾವುದು ನೋಡೋಣ, ಆಪ್ಷನ್ ನಂಬರ್ 1, ರಸಾನುಭವ ಮತ್ತು ಸೌಂದರ್ಯ ಪ್ರಜ್ಞೆ ಬೆಳೆಸುವುದನ್ನು ಅದು ಹೊಂದಿಲ್ಲ. ಓಕೆ, ಈ ಉಳ್ಕೋದನ್ನು ಹೊಂದಿದೆ. 21ನೇ ನೋಡಿ, ಬರವಣಿಗೆಯ ಕೌಶಲ ಸಂವರ್ಧನೆಗೆ ಈ ಚಟುವಟಿಕೆ ಸೂಕ್ತವಾದುದಲ್ಲ. ಇಲ್ಲಿ ಆಪ್ಷನ್ ನಂಬರ್ 3 ಇಸ್ ದ ರೈಟ್ ಆನ್ಸರ್, ಪರಸ್ಪರ ಸಂಭಾಷಣೆ ಏರ್ಪಡಿಸುವುದು. 22ನೇ ಪ್ರಶ್ನೆಗೆ ಉತ್ತರ ನೋಡಿ 2, ಸಂಭಾಷಣೆ ಮತ್ತು ಸನ್ನಿವೇಶದ ಚಿತ್ರಣ. ಇಲ್ಲಿ ನೋಡಿ 23ನೇ ಪ್ರಶ್ನೆಗೆ ಉತ್ತರ, ಉಪನ್ಯಾಸ ವಿಧಾನದ ಬೋಧನೆ ಅನುಕೂಲವೆಂದರೆ ಏನಪ್ಪ ಅಂತಂದರೆ ಆಪ್ಷನ್ ನಂಬರ್ 4, ಎಂತಹ ದೊಡ್ಡ ಗುಂಪು ಸಭೆಗಳು ಇದನ್ನು ಹೊಂದಿಸಬಹುದು. ಓಕೆ, ಇನ್ನು 24ನೇ ಪ್ರಶ್ನೆಗೆ ನೋಡಿ, ಹೌದು, ಚೆನ್ನಾಗಿದೆ, ಅದ್ಭುತ, ಸರಿಯಾಗಿ ಹೇಳಿದೆ, ಈ ಶಬ್ದಗಳು ಏನಂತ ಹೇಳ್ತವೆ ಅಂತಂದರೆ ಆಪ್ಷನ್ ನಂಬರ್ 1, ಧನಾತ್ಮಕ ಶಾಬ್ದಿಕ ಅಭಿವರ್ಧನೆಗಳು. ಓಕೆ, 25, ಘಟಕ ಯೋಜನೆ ಆಧಾರದಲ್ಲಿ ಅಧ್ಯಾಪಕರು ಉಪಘಟಕಗಳನ್ನು ವಿಶ್ಲೇಷಿಸಿ ಬೋಧಿಸಿದ ನಂತರ ವಿದ್ಯಾರ್ಥಿಗಳ ಕಲಿಕೆಯ ಸಾಮರ್ಥ್ಯವನ್ನು ನೆಲೆಗಟ್ಟಲು ಕೈಗೊಳ್ಳುವ ಪರೀಕ್ಷೆ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್, ಘಟಕ ಪರೀಕ್ಷೆ. ಇಲ್ಲಿ ನೋಡಿ 26, ಕಡುವೆಳಪು ಪದವು ಇದು ಯಾವ ಸಂಧಿ ಅಂತ ಕೇಳಿದ್ದಾನೆ. 4 ಸಂಧಿ ಹೆಸರು ಕೊಟ್ಟಿದ್ದಾನೆ. ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್, ಆದೇಶ ಸಂಧಿ. ಓಕೆ, ಇನ್ನು 27 ನೋಡಿರಿ, ಈ ಥರದ ಒಂದು ಏನು ಸಂಧಿಗಳು ಫಿಕ್ಸು
1 ಮಾರ್ಕ್ಸಿನ ಇದ್ದೇ ಇರುತ್ತೆ ಫ್ರೆಂಡ್ಸ್. ಹೋದ ಸರಿನೂ ಇದೇ ರೀತಿಯಾದಂಥ ಹಳೆಗನ್ನಡದ ರೂಪದಲ್ಲಿ ಕೇಳಿದ್ದ. ಓಕೆ ನೋಡಿ 27 ಲಿಪಿಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಮತ್ತು ಅದರ ಕಾರಕಾರ್ಥ ಸರಿಯಾದ ಜೋಡಣೆ ಯಾವುದಪ್ಪ ಅಂತ ಕೇಳಿದಾನೆ. ಇಲ್ಲಿ ಅಲ್ಲಿ ಸಪ್ತಮಿ ವಿಭಕ್ತಿ, ಅಧಿಕರಣ, ಕಾರಕ, ಇದರಲ್ಲಿ ಕೂಡ 1 ಮಾರ್ಕ್ಸ್ ಫಿಕ್ಸು. ಮೊದಲು ಈ ಕಾರಕಗಳನ್ನು ಕೇಳ್ತಾ ಇದ್ದಿಲ್ಲ, ಈ ಕಾರಕ ಪ್ಲಸ್ ವಿಭಕ್ತಿಗಳನ್ನು ಮಾಡಿದ್ದಾನೆ. ಸೊ ನಾನು ಇದ್ರ ಬಗ್ಗೆ ಏನು ಟ್ರಿಕ್ಕನ್ನು ಮಾಡಿದ್ದೇನೆ, ಯಾವ ರೀತಿ ಇದನ್ನು ಟ್ರಿಕ್ಕಾಗಿ ನೆನಪಿಡ್ಬೇಕಂತ ಇವೆರಡನ್ನು ವಿಭಕ್ತಿ ಮತ್ತು ಕಾರಕಗಳನ್ನು ಅದನ್ನು ನೀವು ನನ್ನ ಚಾನಲ್ನಲ್ಲಿ ಹೋಗಿ ನೋಡ್ಕೋಬೋದು. ನೆಕ್ಸ್ಟ್ ನೋಡಿ, ಮನುಷ್ಯ ಎಂಬ ಪದವು ಇದು ಏನಪ್ಪ ಅಂತಂದರೆ ಸಿಂಪಲ್ಲು ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ರೂಢನಾಮ ಇದು. ಓಕೆ, ಅಂಕಿತನಾಮ ಅಂದರೆ ಹೆಸರಿಟ್ಟಿದ್ದಾನೆ. ಈಗ ಮನುಷ್ಯ ರೂಢನಾಮ ಆದರೆ ಈಗ ಸುರೇಶ, ಗೀತಾ, ಸವಿತಾ, ಗಣೇಶ ಇವು ಅಂಕಿತನಾಮಗಳು ಆಗುತ್ತವೆ. ಓಕೆ, ನೆಕ್ಸ್ಟ್ ನೋಡಿ 29 ಚತುರ್ಥಿ ವಿಭಕ್ತಿಯ ಕಾರಕಾರ್ಥ. ಇಲ್ಲಿ ಆಪ್ಷನ್ ನಂಬರ್ 4 ಸಂಪ್ರದಾನ ಕಾರಕ. ಓಕೆ, ನೆಕ್ಸ್ಟ್ ನೋಡಿ 30ನೇದು ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮಾನವಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾಗುವ ಸಮಾಸ ಯಾವುದಪ್ಪ ಅಂತಂದರೆ ಇದು ಸಿಂಪಲ್ಲಾಗಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್, ಕರ್ಮಧಾರಯ ಸಮಾಸ. ನೀವು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, ಇಂಗ್ಲೀಷ್ ಪಾರ್ಟ್ನ ಒಂದು ಏನು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ತೊಗೊಂಡ್ರಿ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಮುಗೀತು. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ 1ರಿಂದ 30 ತನಕ ಕ್ವಶನಿಗೆ ಆನ್ಸರ್ ಮಾಡ್ಬೇಕು ನಾವು. ಆಮೇಲೆ ಎರಡನೇ ಇಂಗ್ಲೀಷ್ನು 1ರಿಂದ 30 ಇರುತ್ತೆ. ಇಲ್ಲಿದೆ ನೋಡಿ, ಇದು ತೋರಿಸ್ತಾ ಇದ್ದೀನಲ್ಲ, ಇದನ್ನು ಲ್ಯಾಂಗ್ವೇಜ್ 1 ಇಂಗ್ಲೀಷ್ ತೊಗೊಂಡವ್ರಿಗೆ ಇದು ಇರುತ್ತೆ, ಪಾರ್ಟ್ 1 ಲ್ಯಾಂಗ್ವೇಜ್ 1. ಓಕೆ, ನೀವೇನು ಮಾಡಿರ್ತೀರ, ಪಾರ್ಟ್ 1 ಲ್ಯಾಂಗ್ವೇಜ್ 1 ಕನ್ನಡ ತೊಗೊಂಡಿರ್ತೀರ. ಸೊ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ತೊಗೊಂಡಿರ್ತೀರ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷಿಗೆ ಆನ್ಸರ್ ಮಾಡೋಕ್ಕೆ ಹೋಗ್ತಾರೆ ಕೆಲವೊಬ್ರು. ಸೊ ಸರಿಯಾಗಿ ನೋಡ್ಕೊರೋದನ್ನು. ಸೊ ನೋಡಿ, ಇದು ಕನ್ನಡ ಇದು ಇಂಗ್ಲೀಷು ಫಸ್ಟ್ ಲ್ಯಾಂಗ್ವೇಜ್ ಇದೆ. ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಈಗ ಆನ್ಸರ್ ಮಾಡಿದ್ವಿ. ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇದು. ಈಗ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಹೋಗ್ಬೇಕು ನಾವು. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಲ್ಲೇ ಇದೆ. ಓಕೆ, ಇದು ಸೆಕೆಂಡ್ ಲ್ಯಾಂಗ್ವೇಜ್ ಕನ್ನಡ ಆಯಿತು. ಇಂಗ್ಲೀಷ್ ತೊಗೊಂಡವ್ರಿಗೆ ಫಸ್ಟ್ ಲ್ಯಾಂಗ್ವೇಜ್ ಇದು ಇರುತ್ತೆ. ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಇಲ್ಲಿ ಸ್ಟಾರ್ಟ್ ಆಗುತ್ತೆ 31ದಿಂದ. ಓಕೆ, ಇಲ್ಲಿ ಸ್ಟಾರ್ಟ್ ಆಯ್ತು ನೋಡಿ ಫ್ರೆಂಡ್ಸ್, ಲ್ಯಾಂಗ್ವೇಜ್ ಟು ಇಂಗ್ಲೀಷ್. ಸರಿಯಾಗಿ ಆನ್ಸರ್ ಮಾಡಬೇಕು ನೋಡಿಕೊಂಡು. ಈ ಥರ ತಪ್ಪು ಮಾಡಿ ಹಲವಾರು ಜನರು ಕ್ವಾಲಿಫೈ ಆಗಲ್ಲ. ನೋಡಿ ಫ್ರೆಂಡ್ಸ್, ಇಲ್ಲಿ ಸೇಮ್ ಕನ್ನಡದಲ್ಲಿ ಯಾವ ರೀತಿ ಒಂದು ಗದ್ಯ ಭಾಗ ಇತ್ತು, ಇಲ್ಲಿನೂ ಕೂಡ ಒಂದು ಪ್ರೋಸ್ ಗದ್ಯ ಭಾಗ ಇದೆ. ಸೊ ನೋಡಿ, ಇದಕ್ಕೆ ಸಂಬಂಧಿಸಿದ ಕ್ವಶನ್, ಮಲ್ಲು ಥ್ಯಾಂಕ್ಡ್ ಗಜರಾಜ ಬಿಕಾಸ್, ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್, ಹಿ ಡಿಡ್ ನಾಟ್ ಹಾರ್ಮ್ ಹಿಮ್ ಈಸ್ ದ ರೈಟ್ ಆನ್ಸರ್. 32 ಗಜರಾಜ ಟುಕ್ ಮಲ್ಲು ಅಪಾನ್ ಹಿಮ್ ಬಿಕಾಸ್ ಹಿ ವಾಂಟೆಡ್ ಟು, ಆಪ್ಷನ್ ನಂಬರ್ 3 ಗಿವ್ ಹಿಮ್ ಫ್ರೂಟ್ಸ್ ಆ್ಯಂಡ್ ಅದರ್ ರೇರ್ ಆಬ್ಜೆಕ್ಟ್ಸ್. ಓಕೆ, ನೆಕ್ಸ್ಟ್ 33 ನೋಡಿ, when Mallu saw the big elephant in the forest, he was afraid. Option number 2 is the right answer. Afraid ಅಂದ್ರೆ ಹೆದರಿದ, ಹೆದರು. ಈಗ afraid ಅಂದ್ರೆ ಹೆದರಿದ. ಓಕೆ, ನೆಕ್ಸ್ಟ್ 34 ನೋಡ್ರಿ, ಗಜರಾಜಾಸ್ ಸನ್. ಗಜರಾಜಾಸ್ ಅಂತಂದರೆ ಗಜರಾಜನ, ಸನ್ ಅಂದರೆ ಮಗ. ಗಜರಾಜನ ಮಗ ಹ್ಯಾಡ್ ಗಾನ್ ಟು ಅ ಟೌನ್ ಬಿಕಾಸ್ ಹಿ ವಾಸ್ ಹಂಗ್ರಿ. ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಅವನಿಗೆ ಹಸಿವಾಗಿತ್ತು, ಅದಕ್ಕೆ ಅವ ಸಿಟಿಗೆ ಹೋದ. 35 ನೋಡಿ, ಸಿಟ್ಟಿಂಗ್ ಆನ್ ದ ಬ್ಯಾಕ್ ಆಫ್ ದ ಎಲಿಫೆಂಟ್ ಮಲ್ಲು ಫೆಲ್ಟ್. ಒಂದು ಆನೆಯ ಮೇಲೆ ಕುಳಿತಾಗ ಮಲ್ಲುಗೆ ಏನು ಅನ್ನಿಸ್ತು, ಏನು ಫೀಲ್ ಆಯಿತು ಅಂತಂದ್ರೆ ಪ್ರೌಡ್ ಆಫ್ ಫೀಲ್ ಆಯಿತು ಅಂತ. ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಫೀಲ್ ಇದು ಪ್ರೆಸೆಂಟ್ ಟೆನ್ಸು, ಫೆಲ್ಟ್ ಫಾಸ್ಟ್ ಟೆನ್ಸ್ ಆಗುತ್ತೆ. ಓಕೆ, 36 ನೋಡಿರಿ, ಮಲ್ಲು ಸೋಲ್ಡ್ ದ ಫ್ರೂಟ್ಸ್ ಆ್ಯಂಡ್ ಫ್ಲವರ್ಸ್ ಇನ್ ದ ನಿಯರ್ ಬೈ ಟೌನ್. ದ ಸೂಟೇಬಲ್ ಕ್ವಶನ್ ಟ್ಯಾಗ್ ಟು ಬಿ ಯೂಸ್ಡ್ ಫಾರ್ ದ ಗಿವನ್ ಸೆಂಟೆನ್ಸ್. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಡಿಡ್ ನಾಟ್ ಹೀನೂ ಆಗುತ್ತೆ, ಪ್ರೊನೌನ್ಸಿಯೇಷನು ಡಿಡಂಟ್ ಹೀನೂ ಆಗುತ್ತೆ. ಓಕೆ, 37 ವಿ ಹ್ಯಾವ್ ನೋ ಪ್ಲೇಸ್ ಟು ಲೀವ್. ಓಕೆ, ಇಲ್ಲಿ ಆಪ್ಷನ್ ನಂಬರ್ ಏನಂತ ಕೇಳಿದ್ದಾನೆ. ಇನ್ ದ ಗಿವನ್ ಸೆಂಟೆನ್ಸ್ ದ ಅಂಡರ್ಲೈನ್ ವರ್ಡ್ ಈಸ್ ಎ ಆರ್ ಆ್ಯನ್. ಅಂಡರ್ಲೈನ್ ವರ್ಡ್ ಲೀವ್, ಇದು ಲೀವ್ ಏನಪ್ಪ ಅಂತ ಕೇಳೋಣ. ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ವರ್ಬ್ ಅಂದ್ರೆ ಕ್ರಿಯಾಪದ, ಆ ಒಂದು ಶಬ್ದ ಕ್ರಿಯಾಪದ ಆಗೈತಿ. 38 ನೋಡ್ರಿ, ದ ಸಿನೋನಿಮ್ ಅಂದರೆ ಸಮಾನಾರ್ಥಕ ಪದ ಫಾರ್ ದ ವರ್ಡ್ ಹ್ಯಾಲೋ ಯೂಸ್ಡ್ ಇನ್ ದ ಸ್ಟೋರೀಸ್. ಹಾಲೋ ಅಂತೇನು ವರ್ಡ್ ಯೂಸ್ ಮಾಡಿರಲ್ಲ, ಅದಕ್ಕೆ ಸಮಾನಾರ್ಥಕ ಯಾವ್ದಾಗುತ್ತೆ ಈ 4 ವರ್ಡ್ ಒಳಗೆ ಅದಕ್ಕೆ. ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್, ಕ್ರ್ಯಾಟರ್. ಓಕೆ, ನೆಕ್ಸ್ಟ್ ನೋಡಿ 39, ದ ಶೇಪ್ ಆಫ್ ದ ಟೀಚರ್ಸ್ ಸ್ನಫ್ ಬಾಕ್ಸ್ ಆನ್ ಸಂಡೇಸ್ ವಾಸ್. ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್, ರೌಂಡ್. ಇದೇನೋ ಇಲ್ಲೊಂದು ಕವನಿಗೆ ಸಂಬಂಧಿಸಿದಂತೆ ಕ್ವಶನ್ ಕೇಳೋಣ, ಸೇಮ್ ಕನ್ನಡದಾಗ ಯಾವ ಥರ ಕೇಳಿದ್ದ. 40 ನೋಡಿ, ಇಫ್ ಯು ಫೀಲ್ ಆ್ಯಸ್ ಸ್ಟುಪಿಡ್ ಆ್ಯಸ್ ಆನ್ ಏಪ್ ದ ಫಿಗರ್ ಆಫ್ ಸ್ಪೀಚ್ ಇನ್ ದ
ಗಿವನ್ ಲೈನ್. ಅಲಂಕಾರ ಯಾವುದಂತ ಕೇಳ್ತಾನೆ ಇಲ್ಲಿ, ಅಲಂಕಾರ ಫಿಗರ್ ಆಫ್ ಸ್ಪೀಚ್ ಅಂದರೆ ಅಲಂಕಾರ. ಓಕೆ, ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್, ಸಿಮಿಲಿ. ಆ್ಯಸ್ ಲೈಕ್ ಅಂತ ಬರ್ತಂದ್ರೆ ಅದು ಸಿಮಿಲಿ ಆಗಿರುತ್ತೆ. ಓಕೆ, ನೆಕ್ಸ್ಟು 41. ಇದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ಕೂಡ ನೋಡ್ಬೋದು. ಮತ್ತು ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡಂದ್ರೂ ಮಾಡ್ತೀನಿ, ನಿಮಗೆ ತಿಳಿಯುವಂತೆ ಕಂಪ್ಲೀಟ್ ಕನ್ನಡದಾಗ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ಮಾಡ್ತೀನಿ. 41 ನೋಡಿರಿ. ಅ ಫುಟ್ ಸ್ಟೆಪ್ಸ್ ಸೌಂಡ್ ಇನ್ ದ ಪೋಯಮ್ ರೆಫರ್ಸ್ ಟು ದ ಫ್ಯಾಕ್ಟ್ ದ್ಯಾಟ್ ಯಾವುದಪ್ಪ ಅಂದರೆ ಆಪ್ಷನ್ ನಂಬರ್ 4, ದ ಇನ್ಸ್ಪೆಕ್ಟರ್ ಹ್ಯಾಡ್ ಅರೈವ್ಡ್. 42 ಇದಕ್ಕೆ ಆನ್ಸರು ಆಪ್ಷನ್ ನಂಬರ್ 3, ದ ಟೀಚರ್ ವುಡ್ ಶೋ ದೆಮ್ ಹೀಸ್ ಸ್ನಫ್ ಬಾಕ್ಸ್. 43 ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್, ಒನ್ ಶುಡ್ ಲರ್ನ್ ಥಿಂಗ್ಸ್ ಕರೆಕ್ಟ್ಲಿ. ಇದು ಫೈನಲ್ ಕೀ ಆನ್ಸರ್. ಮತ್ತು ಫೈನಲ್ ಕೀ ಆನ್ಸರ್ಸ್ ಭಾಳ 2 ರಿಂದ 3 ಆನ್ಸರ್ಗಳು ಚೇಂಜ್ ಆಗಿವೆ, ಒಂದು ಆನ್ಸರು ಡಿಲೀಟ್ ಆಗಿದೆ. 44 ನೋಡಿರಿ, ಆಪ್ಷನ್ ನಂಬರ್ 4 ಈಸ್ ರೈಟ್ ಆನ್ಸರ್, ಡಿಕ್ಲೇರ್ ಲ್ಯಾಡ್. ರೈಮ್ಸ್ ಬಗ್ಗೆ ಕೇಳೋಣ. ರೈಮ್ಸ್ ಅಂದರೆ ಪ್ರಾಸಪದಗಳು ರೈಮ್ಸ್ ಅಂದರೆ, ಸೊ ಅದ್ರ ಬಗ್ಗೆ ಕೇಳೋಣ. 45 ಇನ್ ದ ಪೋಯಮ್ ಪೆಡಗೋಗಿ ಈಸ್ ಸಿನೋನಿಮಸ್ ವಿತ್ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್, ಟೀಚರ್. 46 ನೋಡಿರಿ, ಸ್ಫೂರ್ತಿ ವಾಸ್ ಪ್ಲಾಂಟಿಂಗ್ ಅ ಸ್ಯಾಪ್ಲಿಂಗ್. ದ ಪ್ಯಾಸಿವ್ ಫಾರ್ಮ್ ಆಫ್ ದ ಅಬೌವ್ ಸೆಂಟೆನ್ಸ್ ಈಸ್, ಇಲ್ಲಿ ಆಪ್ಷನ್ ನಂಬರ್ 2 ಈಸ್ ರೈಟ್ ಆನ್ಸರ್, ಅ ಸ್ಯಾಪ್ಲಿಂಗ್ ವಾಸ್ ಬೀಯಿಂಗ್ ಪ್ಲಾಂಟೆಡ್ ಬೈ ಸ್ಫೂರ್ತಿ. ನೆಕ್ಸ್ಟ್ ನೋಡಿ, ಇದ್ರ ಬಗ್ಗೆ ನಾನು ಕ್ಲಾಸ್ ಮಾಡ್ತೀನಿ ಸಪ್ರೇಟಾಗಿ ಪ್ಯಾಸಿವ್ ವೈಸು, ಆ್ಯಕ್ಟಿವ್ ವೈಸು, ಪ್ಲಸ್ ಡಿಗ್ರಿನೂ ಮಾಡ್ತೀನಿ, ಆರ್ಟಿಕಲ್ಸು ಮಾಡ್ತೀನಿ, ಟೆನ್ಸು ಮಾಡ್ತೀನಿ. ಇದಕ್ಕೆ ಸಂಬಂಧಿಸಿದಂತೆ ಟಿ ಡಿ ಸಂಬಂಧಿಸಿದ ಕ್ಲಾಸನ್ನು ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. 47 ಅದಿತಿ ಥ್ರೋಸ್ ಡ್ಯಾಶ್ 1 ರೂಪಿ ಕಾಯಿನ್ ಇಂಟು ಡ್ಯಾಶ್ ರಿವರ್ ಕೃಷ್ಣ. ಅದಿತಿ ಥ್ರೋಸ್ a 1 ರೂಪಿ ಕಾಯಿನ್ ಇಂಟು ದ, ಇಲ್ಲಿ ಯಾಕೆ ಬರುತ್ತೆ ಹೇಳ್ತಾ ನೋಡ್ರಿ, ಆನ್ಸರ್ ನಂಬರ್ 3, ಥ್ರೋಸ್ ಅ ಕಾಯಿನ್. ಇಲ್ಲಿ ಸ್ವರ ಅದ, ಬಟ್ ಸ್ವರ ಇದ್ರೆ ಏನಂತ ಹೇಳ್ತೈತಿ ರೂಲ್, ಎಲ್ಲಿ ಆರ್ಟಿಕಲ್ದೊಳಗೆ ಸ್ವರ ಇತ್ತಪ್ಪ ಅಂದ್ರೆ ಆ್ಯನ್ ಯೂಸ್ ಮಾಡತ್ತಂತಾರೆ. ಬಟ್ ಇದು ಸ್ವರ ಅಕ್ಷರ ಅಷ್ಟೇ ಇರಬಾರ್ದು, ಆ ಸ್ವರದಂತೆ ಸೌಂಡ್ನು ಮಾಡಬೇಕು. ಬಟ್ ಇಲ್ಲಿ ONE ಅದನ್ನು ಹೆಂಗಾಗುತ್ತೆ ಅಂದ್ರೆ ಆ್ಯಕ್ಚುಲಿ ಅದು ಈ ಬರ್ತೈತೆ ಅಲ್ಲಿ. ಸೊ ಈ ಥರ ಪ್ರೊನೌನ್ಸಿಯೇಷನ್ ಆಗುತ್ತೆ, ಈ ಥರ ಆಗಲ್ಲ. ಈ ಥರ ಆಗೋದ್ರಿಂದ ಇದು ವ್ಯಂಜನ ಆಗುತ್ತೆ. ಸೊ ಸೌಂಡ್ ವ್ಯಂಜನ ಆಗುತ್ತೆ ಇಲ್ಲಿ. ಸೊ ಸೌಂಡ್ ವ್ಯಂಜನ ಈ ಸೌಂಡ್ ಆಗುತ್ತೆ, ಒನ್ ಈ ಬರೋದ್ರಿಂದ ಇಲ್ಲಿ ಹಚ್ಚಬೇಕಾಗತ್ತಾ. ಓಕೆ, ಆಮೇಲೆ ದ ರಿವರ್ ಕೃಷ್ಣ, ಇದು ಯಾವುದೇ ಒಂದು ನದಿಗಳ ಹೆಸರಿರ್ತಾವಲ್ಲ ಅದರಿಂದ ನಾವು ಕಂಪಲ್ಸರಿಯಾಗಿ ದ ಯೂಸ್ ಮಾಡಬೇಕು. ಓಕೆ, ಯೂನಿವರ್ಸಲ್ ಟ್ರೂತ್ ಇರ್ತಾವಲ್ಲ ಅದಕ್ಕೆ ದ ಯೂಸ್ ಮಾಡಬೇಕು. ಆಮೇಲೆ ದ ಭಾಳ ಕಡೆ ಯೂಸ್ ಮಾಡಬೇಕು. ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಒಂದು ವಿಡಿಯೋದಲ್ಲಿ. ಇನ್ನೂ ಈಗ ನೆಕ್ಸ್ಟ್ ಕ್ಲಾಸಸ್ಗಳನ್ನು ಮಾಡ್ತೀನಿ ಟಿ ಟಿಗೆ ಸಂಬಂಧಿಸಿದಂತೆ, ಅದರಲ್ಲಿ ನೀವು ತಿಳ್ಕೊಬೋದು. 48 ನೋಡಿರಿ, ದ ಬ್ರಿಡ್ಜ್ ವಾಸ್ ಬಿಲ್ಟ್ ಡ್ಯಾಶ್ ದ ರಿವರ್. ವೆರಿ ಈಸಿ, ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್, ಅಕ್ರಾಸ್. ಇಲ್ಲಿ ಅಕ್ರಾಸ್ ಈಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡಿರಿ 49, ಇಫ್ ಶಿ ಹ್ಯಾಡ್ ರಿಟರ್ನ್ಡ್ ಹೋಮ್ ಅರ್ಲಿಯರ್ ಐ ಡ್ಯಾಶ್ ಮೆಟ್ ಹರ್. ದ ಸೂಟೇಬಲ್ ಫಾರ್ಮ್ ಆಫ್ ವರ್ಡ್ಸ್ ಟು ಬಿ ಫಿಲ್ ಇನ್ ದ ಬ್ಲ್ಯಾಂಕ್ ಈಸ್, ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್, ವುಡ್ ಹ್ಯಾವ್. ಯಾವುದಿಲ್ಲಿ ವುಡ್ ಹ್ಯಾವ್. ಓಕೆ, ನೆಕ್ಸ್ಟ್ 50 ನೋಡಿರಿ, ಇಟ್ ಈಸ್ ಇಯರ್ಸ್ ಸಿನ್ಸ್ ಐ ಡ್ಯಾಶ್ ಹಿಮ್, he has dash his best days. The appropriate form of words to be used to fill in the blanks are option number 2 is the right answer. Okay, ಇದು saw seen ಆಗುತ್ತೆ. ಇದು ಪ್ರೆಸೆಂಟ್ ಟೆನ್ಸ್ ಸಿ ಅನ್ನೋದು, ಇದು ಪಾಸ್ಟ್ ಟೆನ್ಸ್ ಸಾ ಅನ್ನೋದು. ಆಮೇಲೆ ಸೀನ್ ಅನ್ನೋದು ಏನಪ್ಪ ಅಂತಂದ್ರೆ ಇದು ಪಾಸ್ಟ್ ಪಾರ್ಟಿಸಿಪಲ್ ಅಂತ ಬರ್ತೈತಿ. ಓಕೆ, V1 ಇದು V1, ಇದು V2, ಇದು V3 ಅಂತ ಅಂತಾರೆ. ಓಕೆ, ಸ್ಪೆಷಲಿ ಇಲ್ಲಿ SAW ಸಾ ಅಂದ್ರೆ 2 ಮೀನಿಂಗ್ ಬರ್ತದೆ. ಒಂದು ಸಾ ಅಂದ್ರೆ ಗರಗಸನೂ ಆಗುತ್ತೆ ಇಲ್ಲಿ ಅರ್ಥ. ಓಕೆ, ಗರಗಸನೂ ಆಗುತ್ತೆ. ಸಾ ಅಂದ್ರೆ ನೋಡಿದ ಅಂತನೂ ಅರ್ಥ ಆಗುತ್ತೆ, ನೋಡಿದ ಅನ್ನೋ ಅರ್ಥ ಆಗುತ್ತೆ, 2 ಅರ್ಥ ಆಗುತ್ತೆ. ಹೌದಾ, ಇಲ್ಲಿ ನಾವು ಒಂದೇ ಇಲ್ಲಿ ಯೂಸ್ ಮಾಡ್ಬೇಕಪ್ಪ ಅಂದರೆ ಈ ಸಾ ನೋಡಿದ. ಓಕೆ, SAW ಸಾ ಆಯಿತು. ಇಲ್ಲಿ ಸೀನ್. ಸೊ ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್ ಇಲ್ಲಿ. ನೆಕ್ಸ್ಟ್ ನೋಡಿ 50 ಅನ್ನೋದು, ಟೀಚರ್ ಯೂಸಸ್ ಆನ್ಲೈನ್ ಆಡಿಯೋ ಡಿಕ್ಷನರಿ ಇನ್ ದ ಕ್ಲಾಸ್ ರೂಮ್ ಟು ಟೀಚ್, ಆಪ್ಷನ್ ನಂಬರ್ 3 ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ಸ್. ಇಲ್ಲಿ ನೋಡಿರಿ, ನೋಡೋಕೆ ಎಲ್ಲ ಸೇಮೇ ಅನ್ನಿಸ್ತವೆ. ಸ್ಪೆಲ್ಲಿಂಗ್ ಆಫ್ ದ ವರ್ಡ್ಸ್ ಇದನ್ನು ಮಾಡ್ಬೋದಾ, ಡಿಕ್ಷನರಿ ಒಂದು ಆ್ಯಕ್ಟಿವಿಟಿಗೆ ಸಂಬಂಧಿಸಿದಂತೆ ಮೀನಿಂಗ್ ಆಫ್ ದ ವರ್ಡ್ ಸಿಗ್ತೈತೆ, ಡಿಕ್ಷನರಿಗೆ ಸಂಬಂಧಿಸಿದಂತೆ ವರ್ಡ್ ಆಡೋರು ಗೊತ್ತಾಗುತ್ತೆ. ಬಟ್ ಸ್ಪೆಷಲಿ ಆಡಿಯೋ ಡಿಕ್ಷನರಿ
ಆಡಿಯೋ ಡಿಕ್ಷನರಿ ಅಂತ ಕೇಳಿದಾಗ ಪ್ರೊನೌನ್ಸಿಯೇಷನ್ ಸೌಂಡಿಗೆ ಸಂಬಂಧಿಸಿದಂಥ ಒಂದು ಇಲ್ಲಿ ಕೆಲಸ ಆಗೋದ್ರಿಂದ ಪ್ರೊನೌನ್ಸಿಯೇಷನ್ ಆಫ್ ದ ವರ್ಡ್ಸ್ ಈಸ್ ಎಕ್ಸಾಕ್ಟ್ಲಿ 100%. ಉಳ್ಕೋದೆಲ್ಲ 80 ಆಗುತ್ತೋ 70% ಆಗುತ್ತೋ, ಬಟ್ 100% ನೋಡಬೇಕಾಗುತ್ತೋ. ಸ್ಪೆಷಲಿ ಟಿ ಒಳಗೆ ಇದೇ ರೀತಿ ಕ್ವಶನ್ಸ್ಗಳು ಭಾಳ ಬರ್ತಾವೆ. ಓಕೆ, ನೆಕ್ಸ್ಟ್ ನೋಡಿ 52. ದ ಫುಲ್ ಫಾರ್ಮ್ ಆಫ್ STH ಫೌಂಡ್ ಇನ್ ಡಿಕ್ಷನರಿ ಎಂಟ್ರೀಸ್ ಸ್ಟ್ಯಾಂಡ್ ಫಾರ್. ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್. ಸಮಥಿಂಗ್ ಅಂಥೇಳಿ ಡಿಕ್ಷನರಿ ಒಳಗೆ ಈ ಥರ ಶಾರ್ಟ್ ಫಾರ್ಮ್ ಮಾಡಿ ಬರೀತಾರೆ STH ಅಂತ. ಈಗ ನಾವು ಸ್ಟ್ಯಾಂಡರ್ಡ್ ಅಂತ ಬರಿತಿರ್ತೇವಲ್ಲ, ಇಷ್ಟು ದೊಡ್ಡದು ಇಷ್ಟು ಥರ ಬರಲಿ, ನಾವು STD ಅಂತ ಬರಿತೀವಿ, ಹೌದಾ? ಈಗ ನಾವು SSLC ಅಂತ ಹೆಂಗೆ ಈಗ ಸೆಕೆಂಡ್ರಿ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಅದನ್ನು SSLC ಅಂತ ಹೆಂಗೆ ಬರಿತೀವಿ ಆ ಥರ. ಓಕೆ, ವರ್ ಬರ್ತಿತ್ತಂದ್ರೆ ಈ ಡಿಕ್ಷನರಿ ವಿ ಅಂತ ಅಟ್ಟೆ ಕೊಟ್ಟಿರ್ತಾನೆ. ಅಡ್ಜೆಕ್ಟಿವ್ ಇರ್ತಿತ್ತು ADJ ಅಂತ ಅಟ್ಟೆ ಕೊಟ್ಟಿರ್ತಾನೆ. ಸೊ ಆ ರೀತಿ STH. ನೆಕ್ಸ್ಟ್ ಟೈಮ್ ADJ ಅದು ಕೇಳಬೋದಾ ನೋಡ್ಕೊರಿದಾನೆ. ನೆಕ್ಸ್ಟ್ 53. co.ord.in.ate ಈಸ್ ಆ್ಯನ್ ಎಂಟ್ರಿ ಫೌಂಡ್ ಇನ್ ದ ಡಿಕ್ಷನರಿ ಫಾರ್ ದ ವರ್ಡ್ ಕೋಆರ್ಡಿನೇಟ್. ದ ಅಂಡರ್ಲೈನ್ ಎಂಟ್ರಿ ಈಸ್ ವೆರಿ ಈಸಿ. ಆಪ್ಷನ್ ನಂಬರ್ 2. ಪ್ರೊನೌನ್ಸಿಯೇಷನ್ ಇನ್ಕ್ಲೂಡಿಂಗ್ ಸಿಲೆಬಲ್ ಸ್ಟ್ರೆಸ್. ಪ್ರೊನೌನ್ಸಿಯೇಷನ್ ಹೆಂಗೆ ಮಾಡಬೇಕು ಮತ್ತು ಸಿಲೆಬಲ್ ಸ್ಟ್ರೆಸ್ ಎಲ್ಲಿ ಹೆಚ್ಚು ಉಸಿರನ್ನು ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಕ್ಷನರಿ ಒಳಗೆ ಇರ್ತೈತಿ. ಈ ರೀತಿ ಬಿಡಿಸಿ ಬರೆದಿರ್ತಾನೆ ನಾವು. ಓಕೆ, ಸ್ಪೆಷಲಿ ಲಾಂಗ್ಮನ್ ಡಿಕ್ಷನರಿ, ಇಂಗ್ಲೀಷ್ ಟು ಇಂಗ್ಲೀಷ್ ಡಿಕ್ಷನರಿ ಇರ್ತಲ್ಲ ಅದ್ರಾಗಿರ್ತೈತಿ ಈ ಥರ ಜಾಸ್ತಿ. ನೆಕ್ಸ್ಟ್ 54. ದ ಕರೆಕ್ಟ್ ಸೀಕ್ವೆನ್ಸ್ ಆಫ್. ಇದು ಅಂತೂ ಫಿಕ್ಸ್, ಇದು ಒಂದು ಮಾರ್ಕ್ಸು. ಎಲ್ಲ ಒಂದು ಪ್ರಶ್ನೆಗಳು ಕೇಳ್ತಾನೆ. ಕನ್ನಡದಾಗೂ ಕೇಳ್ತಾನೆ ಇದನ್ನು. ಕನ್ನಡ ಟೀಚಿಂಗ್ ಲರ್ನಿಂಗ್ ಮೆಥಡ್ದಾಗೂ ಕೇಳ್ಬೋದು, ಇದ್ರಾಗ ಕೇಳ್ಬೋದು, ಸೈಕಾಲಜಿ ಕೇಳ್ಬೋದು, ಸೋಷಿಯಲ್ ಸೈನ್ಸ್ ಒಳಗೂ ಇದನ್ನು ಕೇಳ್ಬೋದು. ಓಕೆ, ಇಲ್ಲಿ ಆಪ್ಷನ್ ನಂಬರ್ 3 ಎಂಗೇಜ್, ಎಕ್ಸ್ಪ್ಲೋರ್, ಎಕ್ಸ್ಪ್ಲೇನ್, ಎಕ್ಸ್ಪಾಂಡ್, ಇವ್ಯಾಲ್ಯುವೇಟ್. 55. ಎಫೆಕ್ಟಿವ್ ಕಮ್ಯುನಿಕೇಷನ್ ಇನ್ವಾಲ್ವ್ಸ್ ಯಾವುದು? ಆಪ್ಷನ್ ನಂಬರ್ 1 ಅಪ್ರೋಪ್ರಿಯೇಟ್ ಯೂಸ್ ಆಫ್ ವಾಯ್ಸ್ ಆ್ಯಂಡ್ ಬಾಡಿ ಲ್ಯಾಂಗ್ವೇಜ್. 56. ದ ಸ್ಟಡಿ ಆಫ್ ಸ್ಪೀಚ್ ಸೌಂಡ್ಸ್ ದೇರ್ ಪ್ರೊಡಕ್ಷನ್ ಆ್ಯಂಡ್ ದ ಸ್ಕ್ರಿಪ್ಟ್ ಈಸ್. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಫೋನೋಟಿಕ್ಸ್. 57ನೇದು ಆನ್ಸರ್ ನೋಡಿ, ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಸಮರೈಸಿಂಗ್. ನೆಕ್ಸ್ಟ್ 58. ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಲಿಸ್ನಿಂಗ್ ಆ್ಯಂಡ್ ಸ್ಪೀಕಿಂಗ್. ಇನ್ನು 59ನೇದು ದ ರೋಲ್ ಪ್ಲೇ ಆ್ಯಕ್ಟಿವಿಟಿ ಹೆಲ್ಪ್ಸ್ ಲರ್ನರ್ಸ್ ಟು ಡೆವಲಪ್. ಆಪ್ಷನ್ ನಂಬರ್ 1 ಫ್ಲುಯೆನ್ಸಿ ಇನ್ ಸ್ಪೀಕಿಂಗ್. 60ಕ್ಕೆ ಆನ್ಸರ್ ನೋಡಿರಿ, ಥಾಟ್ ಥ್ರೂ ಔಟ್ ದ ಅಕಾಡೆಮಿಕ್ ಇಯರ್. ಈಗ ಬತ್ತು ನೋಡಿ ಸೈಕಾಲಜಿ. 61 ನೋಡಿರಿ, ಒಂದು ಮಗು ತನ್ನ ತೋಳು ಮತ್ತು ಕೈಗಳ ಮೇಲೆ ನಿಯಂತ್ರಣವನ್ನು ಪಡೆದು ನಂತರ ತನ್ನ ಬೆರಳುಗಳ ಮೇಲೆ ನಿಯಂತ್ರಣವನ್ನು ಪಡೆಯುತ್ತದೆ. ಇದು ಪ್ರತಿನಿಧಿಸುವ ತತ್ವ ಯಾವುದು? ಆಪ್ಷನ್ ನಂಬರ್ 2 ಕೇಂದ್ರ ಪರಿಧಿ ಅಭಿಮುಖ ತತ್ವ. ನೆಕ್ಸ್ಟ್ ನೋಡಿ 62. ಶೈಶವದಲ್ಲಿ ಪ್ರಾರಂಭಗೊಂಡು ಜೀವನ ಪರ್ಯಂತ ಮುಂದುವರಿಯುವ ಪ್ರಕ್ರಿಯೆ ಯಾವುದು? ಸಾಮಾಜೀಕರಣ. ಮನೋಭಾವನೆಯೂ ಕೂಡ ಆಗುತ್ತೆ ಫ್ರೆಂಡ್ಸ್ ಇದು. ಓಕೆ, ಇದನ್ನು ಸರಿಯಾಗಿ ನೋಡ್ಕೊಂಬರೀರಿ. ಮನೋಭಾವನೆಯೂ ಕೂಡ ಇದನ್ನು 80% ಆಗ್ಬೋದು ಅಂತ ಹೇಳ್ಬೋದು ನೀವು ಇಲ್ಲಿ. ಬಟ್ ಸಾಮಾಜೀಕರಣ ಪ್ರಾರಂಭದಿಂದ ಹಿಡ್ಕೊಂಡು ಹುಟ್ಟಿದ ಒಂದು ಮಗುವಿನಿಂದ ಹಿಡ್ಕೊಂಡು ಸಾಯುತಕ ಇದು ಸಾಮಾಜೀಕರಣ ಆಗುತ್ತೆ ಫ್ರೆಂಡ್ಸ್. ಮನೋಭಾವನೆ ಒಂದು ಕಾಲಾವಧಿ ತನಕ ಇರುತ್ತೆ, 8 ವರ್ಷ 10 ವರ್ಷ, ಡಿಪೆಂಡ್ಸ್ ಆನ್ ದ ಪರ್ಸನ್ ಆ್ಯಂಡ್ ದ ಸೊಸೈಟಿ. ಓಕೆ, ಇಲ್ಲಿ ನೋಡಿ 63ನೇದಕ್ಕೆ ಆನ್ಸರ್ ನೋಡಿ, ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. IC 1ನೇದು ಸಿ ಸಂವೇದನಾಗತಿ ಅಂತ ವಸ್ತು ಶಾಶ್ವತತೆ ಆಗುತ್ತೆ. ಇನ್ನು 2ನೇದು D ಭಾಷಾ ಬೆಳವಣಿಗೆ. ಇನ್ನು 3ನೇದು A, 4ನೇದು B. ಓಕೆ, ನೆಕ್ಸ್ಟ್ ನೋಡೋಣ. ಇನ್ನು 64ಕ್ಕೆ ಆನ್ಸರು ಆಪ್ಷನ್ ನಂಬರ್ 4 ಪ್ರತಿಗಮನ ನಿಯಮ. 65ನೇಕ್ಕೆ ಆನ್ಸರ್ ನೋಡಿ, ಆಪ್ಷನ್ ನಂಬರ್ 2 ಗುಂಪು ಆಟಗಳು ಸಾಂಸ್ಕೃತಿಕ ಚಟುವಟಿಕೆಗಳು. 66ಕ್ಕೆ ಆನ್ಸರ್ ಶಿಕ್ಷೆ ಮತ್ತು ವಿಧೇಯತೆಗೆ. ಇನ್ನು 67 ನೋಡಿ, ಆಪ್ಷನ್ ನಂಬರ್ 1 ಈಸ್ ರೈಟ್ ಆನ್ಸರ್ ಸಂವೇದನಾಗತಿ ಹಂತ. ಇನ್ನು 68ನೇದು ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 69ನೇದು ನೋಡಿ ಫ್ರೆಂಡ್ಸ್, ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. P ಆ್ಯಂಡ್ D ಈಸ್ ದ ರೈಟ್ ಆನ್ಸರ್. ಓಕೆ, 70 ನೋಡಿ, ಆಪ್ಷನ್ ನಂಬರ್ 1 ರೂಪಣಾತ್ಮಕ ಮೌಲ್ಯ ಮಾಪನ ಈಸ್ ದ ರೈಟ್ ಆನ್ಸರ್. ಈ ನೋಡಿ 71 ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 72 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡಿ 73 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಸಾರಿ 73 ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. ಓಕೆ, 74 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 75 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 76 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 77 ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್.
78 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್, ಸಾಮಾಜಿಕ ಕಲಿಕೆ. 79 ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. ನೋಡಿ 80 ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್, ಬಿ ಆ್ಯಂಡ್ ಡಿ. 81 ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್. 82 ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್, ಸಮಂಜಸತೆ. 83 ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. 84 ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. 85 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. ಇನ್ನು 86 ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್. 87 ನೋಡಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. 88 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. 89 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. 90 ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. ಇನ್ನು ಸೋಷಲ್ ಸೈನ್ಸ್ ಬಗ್ಗೆ ನೋಡಿ ಫ್ರೆಂಡ್ಸ್, ಇವೆಲ್ಲ 91 ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್. 92 ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್. 93 ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. 94 ಆಪ್ಷನ್ ನಂಬರ್ ನೋಡಿ ಫ್ರೆಂಡ್ಸ್, 94ನೇದಕ್ಕೆ ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್. ಇನ್ನು 95ಕ್ಕೆ ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. ಇನ್ನು 96ಕ್ಕೆ ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್, ಅಜಂತಾ ಮತ್ತು ಎಲ್ಲೋರ. 97 ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ 3, ಎ ಸರಿ ಬಿ ತಪ್ಪು, ಎ ಸರಿ ಬಿ ತಪ್ಪು. 98ನೇದಕ್ಕೆ ನೋಡಿ ಫ್ರೆಂಡ್ಸ್, ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್, ಎ 3 ಬಿ 1 ಸಿ 4 ಸಟ್ಲೇಜ್ ಶೋತೋದ್ರಿ. ಓಕೆ, ಇಲ್ಲಿ ನೋಡಿ 99ನೇದು ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. 100ನೇದು ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್. ಇನ್ನು 101ನೇದು ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. ಇದ್ರ ಬಗ್ಗೆ ಒಂದು ನಾನು ಟ್ರಿಕ್ ಮಾಡಿದ್ದೀನಿ ಫ್ರೆಂಡ್ಸ್, ನೀವು ಇದನ್ನು ಹೋಗಿ ನೋಡ್ಕೋಬೋದು. ಟ್ರಿಕ್ಸ್ಗಳನ್ನ ಸುಮಾರು ಒಂದು 30 ಟ್ರಿಕ್ಸ್ಗಳನ್ನ ಮಾಡಿದ್ದೀನಿ ಈಸಿಯಾಗಿ ನೀವು ತಿಳ್ಕೊಳ್ಳೋಕ್ಕೆ. ಮಧುಮಗ ಶ್ರೀರಂಗನ ಮರಣ ಅಂತ ಈ ಥರ ಒಂದು ಮಾಡಿದ್ದೀನಿ, ಇಲ್ಲೇ ನಿಮಗೆ ಗೊತ್ತಾಗುತ್ತೆ, ನೋಡ್ಕೋಬೋದು ನೀವು ಹೋಗಿ. ಇಲ್ಲಿ 102ನೇ ಪ್ರಶ್ನೆಗೆ ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್. 103 ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್. 104 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. 105 ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್. 106 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್. ಇದಕ್ಕೂ ಕೂಡ ಕೋಡ್ ಮಾಡಿದ್ದೀನಿ, ಟ್ರಿಕ್ ಮಾಡಿದ್ದೇನೆ, ಅದನ್ನು ಕೂಡ ನೀವು ನೋಡ್ಕೋಬೋದು. ಆಹಾರೋಮ ಇಲ್ಲೇ ನೋಡಿ ಫ್ರೆಂಡ್ಸ್, ನನಗೆ ಮಾಡೇ ನೀವು ಇದನ್ನು ಒಂದು 5-6 ವರ್ಷ ಆಯಿತು. ಆಹಾರೋಮ ಅಂತ ಮಾಡಿದ ಟ್ರಿಕ್ಕು, ಆಹಾರೋಮ ಇಲ್ಲೇ ಬಂದ್ಬಿಟ್ಟು ನೋಡಿರಿ ಫ್ರೆಂಡ್ಸ್. ಇದ್ರಾಗೆ ಇಲ್ಲಿ 107 ಆಪ್ಷನ್ ನಂಬರ್, ಇಲ್ಲಿ ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್, ಭಾರತ ಮತ್ತು ರಷ್ಯಾ. 108 ಆಪ್ಷನ್ ನಂಬರ್ 1 ಈಸ್ ಅ ರೈಟ್ ಆನ್ಸರ್. 109 ಇಲ್ಲಿ ಆಪ್ಷನ್ ನಂಬರ್ 3 ಈಸ್ ಅ ರೈಟ್ ಆನ್ಸರ್. 110 ಆಪ್ಷನ್ ನಂಬರ್ 2 ಈಸ್ ಅ ರೈಟ್ ಆನ್ಸರ್, ಬೆಂಗಳೂರು ಮತ್ತು ಹೈದರಾಬಾದು. 111 ಇಲ್ಲಿ ಆಪ್ಷನ್ ನಂಬರ್ 4 ಈಸ್ ಅ ರೈಟ್ ಆನ್ಸರ್, ಬಿ ಮತ್ತು ಡಿ, ಬಿ ಮತ್ತು ಡಿ ಸರಿ. 112 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 113 ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 114 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 115 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಇನ್ನು ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, 116 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. ಇನ್ನು 117 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 118 ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 119 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 120ಕ್ಕೆ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್, ಎ ಆ್ಯಂಡ್ ಬಿ ಸರಿ. 121 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 122 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 123 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 124 ನೋಡಿ ಫ್ರೆಂಡ್ಸ್, ಇದೇನು ಉದ್ಯಾನವನಕ್ಕೆ ಇದ್ದಾನೆ, ಇವು 4 ಸ್ಟೇಟ್ ಒಳಗೆ ಬರೋದೇ ಇಲ್ಲದು. ಸೊ ಇದ್ರ ಬಗ್ಗೆ ನಾನು ಹೇಳಿದ್ದೇನೆ, ಇದು ಕ್ವಶನ್ ಪೇಪರ್ ಬಂದು ನಾನೇ ಅವತ್ತು ಹೇಳಿದ್ದೆ ಇದು ಕ್ವಶನ್ ರಾಂಗ್ ಆಗಿದೆ ಅಂಥೇಳಿ. ಅದು ಆ್ಯಕ್ಚುಲಿ ಬರೋದು ಜಾರ್ಖಂಡಲ್ಲಿ ಬರುತ್ತೆ ಫ್ರೆಂಡ್ಸ್. ಈ ಕ್ವಶನನ್ನು ಡಿಲೀಟ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಈ ರೀತಿ ಕ್ವಶನ್ಗಳು ಡಿಲೀಟ್ ಆದರೆ ಏನು ಮಾಡ್ತಾರೆ ಅಂದರೆ 149ಗೆ 60% ತೊಗೋತಾರೆ, ಉಳಿದವರಿಗೆ ಏನು ಮೀಸಲಾತಿ ಇದೆ ಅವರಿಗೆ 55 ತೊಗೋತಾನೆ ಇದರೊಳಗೆ. ಓಕೆ, ನೆಕ್ಸ್ಟ್ ನೋಡಿ 125 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 126 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 127 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಇದ್ರ ಬಗ್ಗೆ ನಾನು ಒಂದು ವಿಡಿಯೋನೂ ಮಾಡಿದ್ದೇನೆ ಫ್ರೆಂಡ್ಸ್. ಇದು ಹಳದಿ ತೈಲಣ್ಣ ಅಂತೇಳಿ ಒಂದು ಹಾಡು ಥರ ಇದೆ. ಎಲ್ಲ ಒಂದು ಏನು ಬರ್ತವೆ ಸುಮಾರು ಒಂದು
10ರಿಂದ ಒಂದು 12 ಕ್ರಾಂತಿಗಳಿವೆ ಆಹಾರ ಉತ್ಪಾದನೆಯಲ್ಲಿ. ಅದ್ರ ಬಗ್ಗೆ ಕಂಪ್ಲೀಟ್ ಆಗಿರೋ ವಿಡಿಯೋ ಮಾಡಿದ್ದೀನಿ. ಒಂದೇ ವಿಡಿಯೋದಲ್ಲಿ ಎಲ್ಲ ಆನ್ಸರ್ಗಳು ನಿಮಗೆ ಸಿಗ್ತವೆ. ಇದು ಹಳದಿ ತೈಲಣ್ಣ, ಹಳದಿ ಎಣ್ಣೆ ಬೀಜಗಳ ಉತ್ಪಾದನೆ. ಸೊ ಈಸಿಯಾಗಿದೆ, ನೋಡ್ಕೋಬೋದು ನೀವು ಚಾನಲ್ಲಿ ಹೋಗಿ. ನೆಕ್ಸ್ಟ್ ನೋಡಿ ಫ್ರೆಂಡ್ಸ್, 128ನೇ ಒಂದು ಪ್ರಶ್ನೆಗೆ ಉತ್ತರ ಸಿಂಗಾಪುರ್. 129ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 130 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 131 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 132 ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 133 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 134 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 135 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 136 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 137 ಆಪ್ಷನ್ ನಂಬರ್ 3. 138 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 139 ಆಪ್ಷನ್ ನಂಬರ್ 3. 140 ಆಪ್ಷನ್ ನಂಬರ್ 1 ಸಮುದಾಯದ ಸಮೀಕ್ಷೆ. 141 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 142 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. 143 ಆಪ್ಷನ್ ನಂಬರ್ 1 ಈಸ್ ದ ರೈಟ್ ಆನ್ಸರ್. 144 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಇನ್ನು 145 ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್. 146 ಆಪ್ಷನ್ ನಂಬರ್ 2 ಈಸ್ ದ ರೈಟ್ ಆನ್ಸರ್. ಇನ್ನು 147 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್, BK ಪಾಕ್ಸಿ. ಇನ್ನು 148 ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. 149 ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 4 ಈಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ನೆಕ್ಸ್ಟು 150ನೇ ಪ್ರಶ್ನೆಗೆ ಉತ್ತರ ಆಪ್ಷನ್ ನಂಬರ್ 3 ಈಸ್ ದ ರೈಟ್ ಆನ್ಸರ್. ಹೆಚ್ಚಿನ ಮಾಹಿತಿಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಮತ್ತು ಯಾವ ಒಂದು ಕ್ವಶನ್ ಪೇಪರ್ನ ಸಾಲ್ವ್ ಮಾಡಬೇಕು ಮತ್ತು ಇದೇ ರೀತಿಯಾದಂಥ ಒಂದು ಕ್ವಶನ್ ಪೇಪರ್ ಇನ್ನೂ ಹಲವಾರು ಇವೆ. ಕಂಪ್ಲೀಟ್ ಆಗಿರೋ ಒಂದು ಕ್ವಶನ್ಗೆ 4 ಆಪ್ಷನ್ಸ್ಗಳನ್ನು ಕೂಡ ಏನಿರ್ತವೆ ಉತ್ತರ ಜೊತೆಗೆ ಅವು 4 ಪ್ರಶ್ನೆ ಆಪ್ಷನ್ಸ್ಗಳ ವಿವರಣೆಯನ್ನು ಕೂಡ ಮಾಡ್ತೀನಿ. ಇಂಪಾರ್ಟೆಂಟ್ ಯಾವ ರೀತಿ ನೆನಪಿಟ್ಕೋಬೇಕು, ಟ್ರಿಕ್ಸ್ ಯಾವ ರೀತಿ ಮಾಡಿದ್ದೀನಿ ಅದನ್ನು ನಿಮಗೆ ತೋರಿಸ್ತೀನಿ, ನಿಮಗೆ ಕೊಡ್ತೀನಿ. ನೀವು ಆ ಟ್ರಿಕ್ಸ್ಗಳನ್ನ ಯೂಸ್ ಮಾಡಿ ಎಕ್ಸಾಮಲ್ಲಿ ಸರಿಯಾಗಿ ಪಾಸಾಗಿ. ಆಮೇಲೆ ಪೇಪರ್ 1 ಮಾಡ್ತೀನಿ, ಸಪ್ರೇಟ್ ಆಗಿರೋ ಸಬ್ಜೆಕ್ಟ್ಗಳನ್ನು ಕೂಡ ಮಾಡ್ತೀನಿ ಅಂತ ಹೇಳ್ತಾ, ಮತ್ತೇನಾದರೂ ಮಾಹಿತಿ ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಆಲ್ ದ ಬೆಸ್ಟ್, ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್.